ಗುಡಿಬಂಡೆ ಪಟ್ಟಣದ ಜಾಮಿಯಾ ಮಸೀದಿಯ ಬಳಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಕಚೇರಿ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಾಮಿಯಾ ಮಸೀದಿಯ ಮೌಲಾನಾ ಆಸಿಫ್ ಉಲ್ಲಾ, ಇಂದಿನ ಕಾಲವನ್ನು ಮೊಬೈಲ್ ಯುಗ ಎಂದೇ ಕರೆಯಲಾಗುತ್ತದೆ. ಚಿಕ್ಕ ಮಗುವಿನಿಂದ ದೊಡ್ಡವರು ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ಈ ಮೊಬೈಲ್ನಿಂದ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಕೆಟ್ಟದ್ದು ಸಹ ಆಗುತ್ತದೆ. ಯುವಕರು ಹೆಚ್ಚಾಗಿ ಮೊಬೈಲ್ಗಳಿಗೆ ದಾಸರಾಗಬಾರದು. ತಮ್ಮ ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಗಳಲ್ಲಿ ಕಾಲ ಕಳೆಯಬೇಕು. ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನ ವೃದ್ಧಿಸಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮ ಮಾಡೋಕ್ಕೆ ಹೈಲೈಟ್ ಮಾಡ್ತಾರೆ. ಅವ್ರ ಪ್ರೋತ್ಸಾಹ ನಾವು ಮಾಡ್ತೀವಿ. ಅವ್ರು ಏನೇ ಕಾರ್ಯ ಮಾಡ್ತೀವಿ, ನಮ್ಮ ಕೈಲಿ ಏನಾದರೂ ಅದು ನಾವು ಅವ್ರಿಗೆ ಸಪೋರ್ಟು ಮಾಡ್ತೀವಿ. ದೇವರ ಆರೋಗ್ಯ ಒಳ್ಳೆ ಅಂತ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ಆಫೀಸು ಓಪನ್ ಮಾಡ್ತಾ ಇದ್ದಾರೆ, ಲೈಬ್ರರಿ ಓಪನ್ ಮಾಡ್ತಾ ಇದ್ದಾರೆ. ಲೈಬ್ರರಿ ಏನಂದರೆ ಆಫೀಸಿಗೆ ಅವ್ರ ಸ್ವಂತಕ್ಕಾಯ್ತು ಆಫೀಸು. ಲೈಬ್ರರಿ ಸಾರ್ವಜನಿಕರಿಗಿಂತ ಬರೀ ಉರ್ದುನೇ ಇಡೋದಿಲ್ಲ, ಎಲ್ಲ ಭಾಷೆಯ ಪುಸ್ತಕಗಳನ್ನು ಇರ್ತಾರೆ. ಅದ್ರ ಜೊತೆಗೆ ಮೆಜಾರಿಟಿಯಾಗಿ ಉರ್ದು ಪುಸ್ತಕಗಳು ಇರ್ತಾರೆ. ನಮ್ಮ ಜನ ಎಲ್ಲ ಬೇಕಾದಾಗಿ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲಿ ಬಂದು ಕೂತ್ಕೊಂಡು ಒಂದು 2 ನಿಮಿಷ ಯಾವುದೋ ಒಂದು ಪುಸ್ತಕ ನೋಡೋದು, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಯಾರೋ ಓದ್ತಾ ಇದ್ರೆ ತಿಳ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ರೆ ಒಂದು ಭಾಷೆ ಆಗಲಿ ಪ್ರೀತಿ ವಿಶ್ವಾಸದಾಗಿ ಎಲ್ಲ ಭಾವನೆಗಳು ಎಲ್ಲ ಡೆವಲಪ್ ಆಗುತ್ತೆ ಅಂತ. ಅದರಲ್ಲಿ ಇದು ಒಳ್ಳೆ ಕಾರ್ಯಕ್ರಮ ನಮ್ಮ ನಾಸಿರವರು ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಇದು ಹಿಂಗೆ ನಡ್ಕೊಂಡು ಹೋಗಬೇಕು. ಇನ್ನೂ ಅವರಿಗೆ ನಮ್ಮ ಸಾಹೇಬರು ಹೇಳ್ದಂಗೆ ಎಲ್ಲ ಪುಸ್ತಕಗಳು ಯಾರು ಹೋದ್ರೂ ಒಳ್ಳೆ ಪುಸ್ತಕ ತಂದು ಇಲ್ಲಿ ಕೊಡಿ, ಅವ್ರು ಓದಲಿ, ಎಲ್ಲ ಉನ್ನತರಾಗಲಿ. ಇನ್ನೂ ಇದಕ್ಕೆ ಹೇಳಿದ್ದೀನಿ ನಾನು, ಈ 2-3 ರೂಮ್ಗಳು ತಗೊಳ್ಳಿ, ಇದರಲ್ಲಿ ಎಲ್ಲ ನೀವು ಹಾಕ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆನೆ. ಅದಕ್ಕೋಸ್ಕರ ಅವರು ಮಾಡ್ತಾರೆ. ಇನ್ನು ನಮ್ಮವರು ಅದನ್ನು ಉಪಯೋಗಿಸ್ಕೋಬೇಕು ಮಾತಾಡಿ ಅವ್ರು ಇನ್ನೂ ದೇವರವ್ರಿಗೆ ಒಳ್ಳೆ ಹೆಸರಲ್ಲಿ ಅವ್ರು ಇನ್ನೂ ಬೆಳೀಲಿ ಅಂತೇಳಿ ನಾನು ಅವ್ರ ಆಶೀರ್ವಾದ ಮಾಡಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಳಿಕ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜೀರ್, ಉರ್ದು ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಉರ್ದು ಸಾಹಿತ್ಯ ಪರಿಷತ್ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದೆ. ಕನ್ನಡ ಹಾಗೂ ಉರ್ದು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಉರ್ದು ಸಾಹಿತ್ಯ ಪರಿಷತ್ನಿಂದ ನಮೂನೆ ಸಿದ್ಧಪಡಿಸಿಕೊಳ್ಳಲಾಗಿದೆ. ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂಬ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಅಂತಹ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯ ದೊರಕಿಸಿಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ವೇಳೆ ಅಬ್ದುಲ್ ಸುಬಾನಾ ಸಾಬ್, ಮುನೀರ್ ಅಹಮದ್, ಕೆಡಿಪಿ ನಾಮಿನಿ ಸದಸ್ಯ ರಿಯಾಜ್ ಪಾಷಾ, ಕಸಾಪ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ, ಉರ್ದು ಸಾಹಿತ್ಯ ಪರಿಷತ್ ಶಫೀವುಲ್ಲಾ, ಶಬೀರ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.